ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಯನ ರವಿ ವ್ಲಾಗ್ಸ್. ನಾನಿವತ್ತು ಅಂಗಡಿನಲ್ಲಿ ಸಿಗೋ ಕಬಾಬ್ ಪೌಡರ್ನ ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ಕಬಾಬ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತೇಜು ಅವರ ಚಿಕನ್ ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ. 3/4 kg ಚಿಕನ್ಗೆ ನಾನು ಕಬಾಬ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇಲ್ಲಿ 1.5 ಪ್ಯಾಕೆಟ್ನಷ್ಟು ಕಬಾಬ್ ಪೌಡರ್ನ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಒಂದೇ ಒಂದು ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ. ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡ್ಕೊಳ್ತಿಲ್ಲ. ನಾನು ಇಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಿಲ್ಲ, ಯಾಕಂದರೆ ಪೌಡರ್ನಲ್ಲೇ ಮಿಕ್ಸ್ ಆಗಿರುತ್ತೆ. ಈಗ ನಾನು ಇಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಒಂದು ಚೂರು ನೀರನ್ನ ಹಾಕ್ಕೊಂಡಿಲ್ಲ, ಆದರೂ ಕೂಡ ಪೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾನು ಇದಕ್ಕೆ 3/4 kg ಚಿಕನ್ನ ಆ್ಯಡ್ ಮಾಡ್ಕೊಳ್ತೀನಿ. ಚಿಕನ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚಿಕನ್ ಕೂಡ ನೀರು ಬಿಡೋದ್ರಿಂದ ನಾವು ನೀರು ಹಾಕ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಒಂದು ಮೊಟ್ಟೆಯಿಂದನೇ ಸಾಕಾಗುತ್ತೆ. ನಾವು ಜಾಸ್ತಿ ಏನಾದರೂ ಕಬಾಬ್ ಮಾಡ್ಕೊಳ್ತೀವಿ ಅಂದರೆ ಇನ್ನೊಂದು ಮೊಟ್ಟೆ ಬೇಕಾದರೆ ಮಸಾಲ ತಕ್ಕನಾಗೆ ನಾವು ಹಾಕ್ಕೊಳ್ಬೇಕು. ಈಗ ನಾನು ಇಷ್ಟು ಚಿಕನ್ಗೆ ಇಷ್ಟು ಮಸಾಲ ಹಾಕ್ಕೊಂಡಿರೋದ್ರಿಂದ ಒಂದು ಮೊಟ್ಟೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಬೇಡವಾಗುತ್ತೆ. ಈಗ ನಾನು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಫ್ರಿಜ್ನಲ್ಲಿ ಇಟ್ಕೊಳ್ತಿದ್ದೀನಿ. ಒಂದು 20 ನಿಮಿಷ ನಾನು ಫ್ರಿಜ್ನಲ್ಲಿ ಇಟ್ಕೊಳ್ತಿದ್ದೀನಿ. ಚಿಕನ್ನು ಮಸಾಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಲಾಸ್ಟ್ನಲ್ಲಿ ಒಂದು ಅರ್ಧ ಹೋಳನಷ್ಟು ನಿಂಬೆ ರಸನ ಹಾಕ್ಕೊಳ್ತಿದ್ದೀನಿ. ಲಾಸ್ಟ್ನಲ್ಲಿ ನಾವು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇಡೋದ್ರಿಂದ ಚಿಕನ್ಗೆ ಹುಳಿ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದರಿಂದ ನಾನು ಈ ಥರ ಲಾಸ್ಟ್ನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾನೀಗ 20 ನಿಮಿಷ ಫ್ರಿಜ್ನಲ್ಲಿ ಇಡ್ತಾಯಿದ್ದೀನಿ. ಈಗ 20 ನಿಮಿಷ ಆಗಿದೆ. ಚಿಕನ್ ಕೂಡ ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ನೀವೇ ನೋಡ್ತಿರ್ಬೋದು. ಈಗ ನಾನು ಸ್ಟವ್ನ ಆನ್ ಮಾಡಿಕೊಂಡು ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದ್ಮೇಲೆ ನಾನು ಆಯಿಲ್ನ ಹಾಕ್ಕೊಳ್ತೀನಿ. ಆಯಿಲ್ ತುಂಬ ಕಾಯ್ಸೋಕೆ ಹೋಗಬೇಡಿ, ಒಂದು ಹದದಲ್ಲಿ ಕಾದರೆ ಸಾಕಾಗುತ್ತೆ. ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮ್ಯಾರಿನೇಟ್ ಆಗಿರೋ ಚಿಕನ್ನ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ಥರ ಒಂದೊಂದನ್ನೇ ಹಾಕ್ಕೊಳ್ತಿದ್ದೀನಿ. ನೋಡಿ, ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಕಾದಿರೋದು ಗೊತ್ತಾಗ್ತಿದೆ. ನೀವು ಕೂಡ ಒಂದು ಸಲ ಈ ಥರ ತೇಜು ಚಿಕನ್ ಕಬಾಬ್ ಪೌಡರ್ನ ಯೂಸ್ ಮಾಡ್ಕೊಂಡು ಕಬಾಬ್ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ನಾನು ಪರ್ಸ್ನಲಿ ಇದನ್ನೇ ತುಂಬ ಯೂಸ್ ಮಾಡೋದು, ಯಾವುದೇ ಥರ ಬೇರೆ ಯೂಸ್ ಮಾಡೋದಿಲ್ಲ. ಇಲ್ಲಾಂದರೆ ಮನೆಯಲ್ಲಿ ನಾನೇ ಮಸಾಲೆ ತಯಾರು ಮಾಡ್ಕೊಳ್ತೀನಿ. ಈಗ ಒಂದು ಕಡೆ ಕ್ಲೀನಾಗಿ ಬೆಂದಿದೆ. ನಾನು ಇನ್ನೊಂದು ಸೈಡ್ ಟರ್ನ್ ಮಾಡಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಈ ರೀತಿ ಒಂದು 10ರಿಂದ 15 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸೋಕೆ ಹೋಗಬೇಡಿ. ಕಬಾಬ್ ಮೇಲೆ ಸೀದಂಗೆ ಆಗುತ್ತೆ, ಒಳಗಡೆ ಚೆನ್ನಾಗಿರೋದಿಲ್ಲ, ಬೆಂದು ಇರೋದಿಲ್ಲ, ಮಸಾಲೆ ಹಾಗಾಗಿ ಇರುತ್ತೆ. ಈ ಥರ ಮಾಡೋದ್ರಿಂದ ನೀವು ಒಳಗಡೆನೂ ಕೂಡ ಜ್ಯೂಸಿಯಾಗಿರುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. 2 ಸೈಡ್ ಕ್ಲೀನಾಗಿ ಬೆಂದಿದ ನಂತರ ಬೇಕಾದ್ರೆ ನೀವು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಯಾವುದೇ ಕರ್ಬೇವಿನ ಸೊಪ್ಪನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿಲ್ಲ. ಈಗ 2 ಸೈಡ್ ತುಂಬಾ ಚೆನ್ನಾಗಿ ಬೆಂದಿದೆ. ನಾನೀಗ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಎಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ನೀವೇ ನೋಡ್ತಿರ್ಬೋದು, ಆಚೆಗಡೆ ತುಂಬಾ ಕ್ರಿಸ್ಪಿಯಾಗಿದೆ, ಒಳಗಡೆ ತುಂಬಾ ಜ್ಯೂಸಿಯಾಗೂ ಕೂಡ ಇರುತ್ತೆ. ಈ ರೀತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಯಾಕಂದರೆ ಇದು ಅಂಗಡಿನಲ್ಲಿ ಸಿಗೋ ಪೌಡ್ರನ್ನ ಮಾಡೋದು ತುಂಬ ಈಸಿ. ಬಟ್ ಈ ಪೌಡರ್ನ ಯೂಸ್ ಮಾಡ್ಕೊಂಡು ಒಂದ್ಸಲಿ ಟ್ರೈ ಮಾಡಿ ನೋಡಿ, ನೀವು ಕೂಡ ತುಂಬಾ ಇಷ್ಟಪಡ್ತೀರಾ. ಮತ್ತು ನಾನು ಎಣ್ಣೆನ ಒಂದು ಹದದಲ್ಲಿ ಕಾಯಕ್ಕೆ ಇಟ್ಬಿಟ್ಟು ಇನ್ನೊಂದು ರೌಂಡ್ ನಾನು ಚಿಕನ್ನ ಹಾಕ್ಕೊಳ್ತಿದ್ದೀನಿ. ಇದೇ ರೀತಿ ನಾವು ಎಲ್ಲ ಚಿಕನ್ನು ಇದೇ ರೀತಿ ಬೇಯಿಸ್ಬೇಕಾಗುತ್ತೆ. ನೋಡಿ, ನಾನು ಇನ್ನೊಂದು ರೌಂಡ್ ಹಾಕ್ಕೊಂಡು ಅದೇ ರೀತಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತಿದ್ದೀನಿ. ನೀವು ಕೂಡ ಹಿಂಗೆ ಮಾಡ್ಕೊತೀನಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಪರ್ಸ್ನಲಿ ಈ ಪೌಡರ್ನೇ ಯೂಸ್ ಮಾಡೋದು, ಅದರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಕಬಾಬ್ ಪೌಡರ್ ನನಗೆ ಬೆಸ್ಟ್ ಅನಿಸ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.